ಚೆಕ್ ಪೋಸ್ಟ್ ಹತ್ರ ಇಲ್ಲಿ ನೋಡ್ರೆ ಫುಲ್ಲು ಟ್ರಾಫಿಕ್ಕು, ಹೆವಿ ಅಂದ್ರೆ ಹೆವಿ ಟ್ರಾಫಿಕ್ ಇದೆ. ಏನ್ರ ನೈನಾ ಇಲ್ಲಿ ನೋಡಿ ಕಾರು ಆಕ್ಸಿಡೆಂಟು. ಗೆದ್ದೆ ಗೆಲ್ತೀನಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ವಾಟ್ ಇಸ್ ಅಪ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವಾಗ ನಾವು ತಿರುಪತಿಗೆ ಹೋಗ್ತಾ ಇದ್ವಿ. ನನ್ನ ಜೊತೆ ನಾನು ಮತ್ತೆ ಕೋಮಲು, ಹಿಂದೆಗಡೆ ಅಕ್ಕ ಅವ್ರು ಫುಲ್ ಶೈ. ಬರೀ ಇಂಥದೆಯ. ಇವಾಗ ಇವರು ನಮ್ಮ ಬ್ಲಾಗಲ್ಲಿ ಬರೋಕ್ಕಂತಾನೆ ನೆದರ್ಲ್ಯಾಂಡ್ಸಿಂದ ಬಂದಿದ್ದಾರೆ. ಇವಾಗ ನಾವು ಭಾವನ್ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಸೊ ಈ ಕಾರಲ್ಲಿ ಮಂಜು, ನವೀನ ಮತ್ತೆ ನಿಕ್ಕಿ ಬರ್ತಾ ಇದ್ದಾರೆ. ಫೈನಲಿ ಭಾವ ಮನೆ ಹತ್ರ ಬಂದು ಬೈರೇಟ್ ಪಳ್ಳಿ ಹತ್ಲಿ ನೋಡಿ, ಇಲ್ಲಿ ಭಾವ ನಿಂತಿದ್ದಾರೆ. ಸೊ ನೋಡಿದ್ರಲ್ಲ, ಭಾವನ್ ಪಿಕ್ ಮಾಡಿಕೊಂಡು ಹೊರಟ್ರಿ. ಎಲ್ಲಪ್ಪ ಹೊರಡ್ತಾ ಇದ್ದೀರಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನಾವು ಹೋಗ್ತಾ ಇರೋದು ತಿರುಪತಿಗೆ. ಸೊ ತಿರುಪತಿ ಎಲ್ಲಿರೋದು ಅಂದರೆ ಇದು ಆಂಧ್ರ ಪ್ರದೇಶಲ್ಲಿ ಇರೋದು, ಆಯಿತಾ. ಸೊ ತಿರುಪತಿಗೆ ನಾವು ಹೋಗ್ಬೇಕಂದ್ರೆ ನಾವು ಅಂದ್ಕೊಂಡ್ರೆ ಸಾಧ್ಯ ಇಲ್ವಂತೆ, ದೇವರು ನಮ್ಮನ್ನು ಕರ್ಸ್ಕೋಬೇಕು. ಸೊ ಇವಾಗ ಯಾರಾದರೂ ಸಪೋಸ್ ನಾವು ಇಲ್ಲ ನಾನು ತಿರುಪತಿಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಆಗಲ್ಲ. ದೇವರು ತಾನಾಗಿ ತನ್ನ ಭಕ್ತಾದಿಗಳನ್ನ ಕರ್ಸ್ಕೊತಾರಂತೆ. ಈ ಥರ ಒಂದು ನಂಬಿಕೆ ಇದೆ, ಆಯಿತಾ. ಸೊ ಬನ್ನಿ ತಿರುಪತಿಗೆ ಹೋಗೋಣ, ದೇವ್ರನ್ನ ನೋಡೋಣ, ದೇವ್ರನ್ನ ಬೇಡ್ಕೊಳ್ಳೋಣ. ಮಾತಾಡಿ ಇವಾಗ, ಮಾತಾಡಿ. ಓಕೆ, ನಿಮಗೆಲ್ಲ ಏನೋ ಒಂದು ಹೇಳ್ಬೇಕು. ಏನಪ್ಪ ಅಂದರೆ, ನೀವು ತಿರುಪತಿಗೆ ಹೋಗ್ತಿರಲ್ಲ, ಆವಾಗ ಹೋದಾಗ ಫಸ್ಟು ದೇವ್ರನ್ನ ಪಾದ ನೋಡಿ, ಆಮೇಲೆ ಮುಖ ನೋಡಬೇಕು. ಫಸ್ಟ್ ಪಾದ, ಆಮೇಲೆ ಮುಖ. ಅಕ್ಕ ಬಾವ ಮೆಟ್ಲು ಹತ್ಕೊಂಬರ್ತೀನಿ ಅಂತ ಹೇಳಿದ್ರು. ನಾವು ಅವ್ರನ್ನ ಮೆಟ್ಲು ಹತ್ತಕ್ಕೆ ಬಿಟ್ಟು ಅಲ್ಲಿಂದ ಹೊರಟ್ರಿ. ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇದೆ, ನೋಡ್ಬೋದು. ಯಪ್ಪ, ಸ್ಯಾಟರ್ಡೆ ಮಾತ್ರ ಬರಲೇಬಾರ್ದು ಗುರು, ಏನು ಇಷ್ಟು ಟ್ರಾಫಿಕ್ ಅಂದರೆ ಅಯ್ಯೋ. ಸೊ ಅಲ್ಲಿ ಚೆಕ್ಕಿಂಗ್ ಎಲ್ಲ ಮುಗಿಸಿ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಟಾಸ್ಕ್ ಕೊಟ್ಟಿದ್ದಾರೆ. ಏನಪ್ಪ ಟಾಸ್ಕ್ ಅಂದರೆ 40 ನಿಮಿಷದಲ್ಲೇ ಹೋಗ್ಬೇಕಂತೆ. ಅದಕ್ಕಿಂತ ಜಾಸ್ತಿ ಹೋದರೆ ಫೈನು, ಅದಕ್ಕಿಂತ ಕಡಿಮೆ ಹೋದ್ರೂ ಫೈನು. ಕಡಿಮೆ ಹೋದ್ರೆ ಫೈನಾ? ಕಡಿಮೆ ಹೋದರೆ ಫೈನು. 40 ಮಿನಿಟ್ಸಲ್ಲಿ ಏನಾದರೂ ಬೇಗ ಹೋದರೆ 30 ಮಿನಿಟ್ಸ್ಗೆ ಹೋದರೆ ಫೈನ್ ಆಗ್ತದೆ. ಗೈಸ್ ಬಂದ್ರಿ, ಇಲ್ಲಿ ಬರೋಷ್ಗೆ ಇನ್ನೂ ನಮ್ದು ಬರೀ ಎಷ್ಟು ಗೊತ್ತಾ, 25 ಮಿನಿಟ್ಸ್ ಆಗಿದೆ. ಇನ್ನು 25 ಮಿನಿಟ್ಸ್ ಇನ್ನು 3 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ನೋಡೋಣ ಬನ್ನಿ, ಚೆಕ್ ಪೋಸ್ಟಲ್ಲಿ ಏನಾದರೂ ಗೊತ್ತಾಗುತ್ತೆ ಅವ್ರಿಗೆ, ಹಂಗೆ ಎಸ್ಕೇಪ್ ಆಗ್ಬೋದು. In 100 meters at the roundabout, take the second exit onto Tirumala Outer Ring Road. ಅಷ್ಟೇ ಗೈಸ್, ಬಂದ್ಬಿಟ್ರಿ. ಅಯ್ಯೋ, ಅಲ್ಲಲ್ಲಲ್ಲ ಉತ್ಸವ ಮೂರ್ತಿ ಹಾಕಿದ್ದೀನಿ ನೋಡಿ, ಬೇಡ್ಕೊಳ್ಳಿ, ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ. ಬೆಳಿಗ್ಗೆ ಎಲ್ಲ ಲೈನಲ್ಲಿ ನಿಂತು ದೇವ್ರ ದರ್ಶನ ಮಾಡಿ, ಅಕ್ಕ ಬಾವ ಮೆಟ್ಲು ಹತ್ಕೊಬಂದು ಅವ್ರ ದೇವ್ರ ದರ್ಶನ ಮಾಡಿ, ಆಮೇಲೆ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಆಗಿ, ಆಮೇಲೆ ತಿರ್ಗಾ ಸಂಜೆ ಬಂದ್ರಿ. ಇಲ್ಲಿ ಈ ಥರ ಕರ್ಪೂರ ಎಲ್ಲ ಹಾಕಿ ಈ ಥರ ಎಲ್ಲ ಮಾಡ್ತಾರೆ. ಮತ್ತು ತೆಂಗಿನಕಾಯಿ ಎಲ್ಲ ಹೊಡೆದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದ್ರಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. రే రండ్రా ఇక్కడ రారా, అక్కడేం ఉండేది, చదువుదని చదువుదాన్ని. ಅದು ಮಾತೃಶ್ರೀ ತರಂಗಡ ಅನ್ನ ಪ್ರಸಾದಂ ಕೇಂದ್ರము. ఏనే ಮಾತೃಶ್ರೀ ಅನ್ನ ಪ್ರಸಾದ ಕೇಂದ್ರము. మాతృశ్రీ సరే, అదేమేది తరింగడ అంటే ఏంట్రా నైనా, మేము ಯಾವ ಊರಿಗೆ వచ్చిండమో ಆ ಭಾಷೆ ಮಾತಾಡೋದು ಗೊತ್ತಿಲ್ಲ. ಬೇಕರಿಗಳಿದೆ ನಾರ್ಮಲ್ ಆಗಿ. ತಿರುಪತಿಯಿಂದ ಹೊರಡೋ ಟೈಮ್ ಬಂತು, ಎಲ್ಲ ಪ್ಯಾಕಿಂಗ್ ಆಗ್ತಾ ಇದೆ. ಇಲ್ಲಿ ನೋಡಿ ವಿಶಾಲು ಏನು ಮಾಡಲ್ಲ ಗೈಸ್, ಏನು ಮಾಡಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ಗೈಸ್, ಹೇಳ್ತಾ ಇದೀನಲ್ಲ. ಗಾಡಿ ಪಂಚರ್ ಆಗಿದೆ.
ಓ ಶಿಟ್, ಗಾಡಿ ಪಂಚರ್ ಆಗಿದೆ. విశాల్ ఏంటి విశాల్ ఇలా చేస్తా ఉన్నావు రే? నేను చేయలేదు, ఆ, నేను చేయలేదు, నిజంగా నేను చేయలేదు. నన్ను విడిచియండి. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ఏం విడిచేయండా? వదిలేయండి. ఎక్కడికి వదిలేయాలి? ఏంటరే ఎక్కడికి రా వదిలేయాలి? నవీన స్టెప్ని ಹಾಕ್ತಾನೆ. ಸ್ಟೆಪ್ನಿ ಬಾಯ್, నీకు చేసేకి వస్తుందా? ನೀನು ಮಾಡ್ತೇವೆ ಹೋಗಿ నాకు వస్తుంది చేసేకి. ಮಾಡೋಗು. వద్దు, అన్ని నేనే చేస్తే వాడు ఎట్లు నేర్చుకుంటాడు. ಪರವಾಗಿಲ್ಲ, ಹೇಳ್ಕೊಡೋಗು. వద్దు వాడే చేయాలి. ಒಂದ್ಸರಿ ತೋರಿಸ್ಕೊಡೋ, ಬೇಕಾದ್ರೆ ಬಿಚ್ತಾನ ಅವನು. ಏನಂದೆ? ఓకే, ಅದು చెప్పు, ಅದು ಮೇನ್. ಏನ ಸ್ಟೆಪ್ನಿ ಯೂಸ್ ಮಾಡಿ ಅಭ್ಯಾಸ ಜಾಸ್ತಿ ಅಂತ ನಿಂಗೆ ಅರ್ಥ ಆಯ್ತು ಅನ್ಸುತ್ತೆ. పెద్దు చాలా చాలా సరే చాలా పెద్ద మొಳ పోయింది. ಗೈಸ್ ಇವಾಗ ಅಲ್ಲಿ ಟೈರ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀರಿ. ಟೈರ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀರಿ ಗೈಸ್. ಟೈರ್ ಕಂಪ್ನಿ ಯಾವ್ದು ಗೊತ್ತಾ? ಯಾವ್ದು ನೋಡು, ನಿನಗೆ ಗೊತ್ತಿರೋ ಹೋಗಲ್ಲೇ, ಅದೆಲ್ಲ ನೋಡ್ತಲ್ಲೇ. ಸ್ಟೆಪ್ನಿ ಟೈರ್ ಇದ್ದಿದ್ದು ಅಪೋಲೋ ಅನ್ನೋದು? ಹೌದು ಹೌದಾ? ಹೌದು ನಿಜವಾಗ್ಲೂನಾ? ಹೌದು, ಹಿಂದೆ ಹೋದ್ರೆ ಅಪೋಲೋ ಇದ್ದಿಲ್ಲ. अभी मैं गाली नहीं दे सकता. नहीं, गाली नहीं देना. फैमिली देखती है, वरना मैं ऐसे गाली दूं, ऐसे गाली दूं ना, जिंदगी भर याद रखें ये बड़वे. ಗೈಸ್ ಅದು ವಿಂಡ್ ಮಿಲ್ ಅಂತ ನಿಮ್ಗೆಲ್ಲ ಗೊತ್ತಿರಲ್ಲ ಅಂತ ನಂಗೆ ಗೊತ್ತು, ಅದಕ್ಕೆ ನಿಮ್ಗೆ ತೋರಿಸ್ದೆ. ಕೋಮಲ್ಗೆ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ತೊಂದರೆ ಆಗ್ತಿದೆ ಅಂತೆ, ಕಾರ್ ಹಿಂದೆ ಬರೋದು ಕಾಣಿಸಲ್ಲ, ಅದಕ್ಕೆ ಆಫ್ ಮಾಡ್ತಾ ಇದ್ದೀನಿ. ಬಾಯ್ ಗಾಯ್ಸ್, ಕೆಳಗಡೆ ಹೋಗಿ ಅಕ್ಕ ಬಾವ ಹತ್ರ ಮೀಟ್ ಆದಾಗ ಸಿಗ್ತೀನಿ ಗಾಯ್ಸ್, ಆಯ್ತಾ ಗಾಯ್ಸ್? ಇವತ್ತು ನಮ್ಮ ಬಾವದ ಬರ್ಡೇ, ಎಲ್ಲ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಹಾಕ್ಬಿಡಿ ಗಾಯ್ಸ್, ಆಯ್ತಾ ಗಾಯ್ಸ್? ನೀನ್ ಹಾಕೋದಿನ್ನು 2 ತಿಂಗಳಾಯ್ತದ. ಸರಿ ಗಾಯ್ಸ್, ಏನೋ ಹೇಳ್ತಾವನೆ, ಹಂಗ್ ಮಾಡೋಣ ಗಾಯ್ಸ್. ಬಾಯ್ ಗಾಯ್ಸ್. ಗೈಸ್ ಇವಾಗ ತಿರುಮಲ ನೋಡಿದಾಯ್ತು, ಇವಾಗ ಶ್ರೀ ಶಕ್ತಿಪೀಠಂ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಸೊ ಅಲ್ಲೋಗಿ ದೇವರನ್ನ ತೋರಿಸ್ತೀರಿ. ಎಲ್ಲರೂ ಕೈ ಮುಕ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ಸ್ಟೆಪ್ನಿನ ಬಿಚ್ಚಿಬಿಟ್ಟು ಪಂಚರ್ ಹಾಕ್ಸ್ಕೊಂಡು ಹೋಗೋದು. ವೈಟ್ ಕಲರ್ ಅಲ್ಲಿ ಕಾಣಿಸ್ತಿಲ್ವ? ಅಲ್ಲಿ ಶಿವ ಸ್ಟ್ಯಾಚು ಅಲ್ಲ ಅಲ್ಲಿಲ್ಲೋ ಮೇಲೆ ಬೆಟ್ಟದ ಮೇಲೆ. ಝೂಮ್ ಮಾಡ್ಗುರು, 10x ಐತಲ್ಲ ಇಲ್ಲಿ. ಸೊ ಗೈಸ್ ಇವಾಗ ನಿಮ್ಗೊಂದು ಥ್ರಿಲ್ಲಿಂಗ್ ದೃಶ್ಯ ತೋರಿಸ್ತೀನಿ. ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ನೋಡಿ, ಕಾರು ಆಕ್ಸಿಡೆಂಟ್. ಯಪ್ಪ, ಏನು ತಪ್ಪ ಹಾಕೊಂಡಿದೆ ಗುರು. ಇವಾಗ ನಾನು ಅವಾಗ ಹೇಳ್ದಂಗೆ ದರ್ಗಾ ಹತ್ತತ್ರ ಬರ್ತಾ ಇದ್ದೀರಿ. ಹಂಗೆ ಶ್ರೀಹರಿಕೋಟ, ಅದೇ ಕ್ಷಿಪಣಿ ರಾಕೆಟ್ ಎಲ್ಲ ಲಾಂಚ್ ಮಾಡ್ತಾರಲ್ಲ, ಅದು ಇಲ್ಲೇ ಇರೋದಂತೆ. ಸೊ ಒಂದು ವ್ಯೂ ನೋಡಿ, ಇಲ್ಲಿ ನೋಡ್ಬೋದು ನೀವು, ಫುಲ್ ಎಲ್ಲ ಡೆಸರ್ಟ್ಸ್ ಇದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗೈಸ್ ಇವಾಗ ನಾವು ದರ್ಗಾ ಹತ್ರ ಹೋಗ್ತಾ ಇದ್ದಿಲ್ಲ, ಅದಕ್ಕೆ ನಾವು ಏನಾದರೂ ಒಂದು ಸ್ವಲ್ಪ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ನೆಪದಲ್ಲಿ ನಾವು ಯಾಕೆ ಉರ್ದು ಅಲ್ಲಿ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಸೊ ಉರ್ದು ಅಲ್ಲಿ ಮಾತಾಡ್ಬೋದ ಅಂತ ಅನ್ಕೊಂಡಿದ್ದೀರಿ. ಇವಾಗ ಮಾತಾಡ್ತೀವಿ, ಕೇಳಿಸ್ಕೊಳ್ಳಿ. ಕ್ಯಾ ಜಿ ಖಾನಾ ಖಾಯಾ ಸೋ? क्या खाया सो? ब्रंच खाया सो। ब्रंच हम खाना नहीं खाया, हम ब्रंच खाया जी. निखिल जी तुम क्या बोला जी? क्या जी तुम्हें? क्या जी? क्या बात कर रहे हो सो जी तुम? जी हम पानी से डालकर पानी में डाल रहा हूँ. इधर व्यू पॉइंट रखा है, हम इधर देख सकते हो तुम लोग. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. जी इधर रोड देखो जी, कैसा है?
ऑफ रोडिंग फुल हमारा कार में ऑफ राइडिंग कर रहा हूँ हमें देखो जी कैसा चल रहा है मेरे को कुछ भी नहीं दिख रहा है बाबा क्या कर रहा हूँ क्या भाई क्या बोल रहे सो तो कैसा रोड ही नहीं दिखा रहे भाई कैसा चल रहा है उधर कौन भाई पूरा मार के जा रहा है बाहर का हाँ? हम स्पीड में जा रहे हैं हमारा बाबा फास्ट एंड द फ्यूरियस जा रहा है हाँ ऐसा वैसा फास्ट एंड फ्यूरियस तुम लोग ऑडियंस लोग तुम लोग देखो जी इधर कैसा है रोड राइट में देखो इधर एक हमको क्या बोलते उन्हें ये क्या मालूम वो केरे मतलब केरे पानी उधर है पानी क्या बोलते पानी ಗುರು ಯಾರಾದ್ರೂ ಉರ್ದುವರು ಅಥವಾ ಮುಸ್ಲಿಮ್ಸ್ ಅವರು ಅಥವಾ ಯಾರಾದ್ರೂ ಹಿಂದಿಯವ್ರು ಏನೋ ನೋಡ್ತಾ ಇದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಮ್ಗೆ ಬರಲ್ಲ ಎಷ್ಟು ಬರುತ್ತೆ ಜಸ್ಟ್ ಫಾರ್ ಫನ್ ಆಯ್ತಾ ಸುಮ್ಮನೆ ಏನೋ ಒಂದು ಇರ್ಲಿ ಅಂತ ಮಾತಾಡ್ತಾ ಇದ್ದು ನಮ್ಗೆ ರೇಗ್ಸಕ್ಕೆ ಅದಕ್ಕೆ ಅಂತ ಹೇಳ್ಬಿಟ್ಟು ಏನಲ್ಲ ಓಕೆ ಅದೊಂಥರ ನಮ್ಗೆ ನಾವು ನಿಜವಾಗ್ಲೂ ಲಿಟ್ರಲಿ ನಾವೆಲ್ಲ ಶಿವಾಜಿನಗರ್ಗೆ ಹೋಗ್ಬಿಟ್ರೆ ಒಂಥರ ಭಯ ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ भैया ला करो भाई लोग क्या जी तुम्हें ऐसा बात कर दे रू अरे भाई मैं तो बोला भाया तूने क्या? भैया क्या चीजा तुम्हें ऐसा बात कर रहे हो तुम्हें हिंदी समझ नहीं आता क्या तुमको नहीं भाई हाँ? हिंदी पता नहीं मेरे को बात करो हमको भी पता नहीं ना हम बात कर रहे हो ना तुमको थोड़ी छोटी हिंदी आता है मेरे को नहीं आता है भाई क्या भाई तुम ऐसा बात कर रहे हो तुम ऐसा कैसा बात रहे ಗೈಸ್ ನಾವು ದರ್ಗಾ ಹೋಗೋ ಜಾಗದಲ್ಲಿ ಹಿಂಗೆ ಬಂದ್ವಿ ಶ್ರೀಹರಿಕೋಟ ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ನೀವು ಇಲ್ಲಿ ನೋಡಿ ಇಲ್ಲಿ ಇದೆಯಲ್ಲ ಇದೇ ಇಸ್ರೋ ಆಫೀಸ್ ಇಲ್ಲಿ ಈ ಜಾಗ ಕಾಣಿಸ್ತಿದೆಯಲ್ಲ ಈ ಪಾಯಿಂಟ್ ಬಂದ್ಬಿಟ್ಟು ಲಾಂಚ್ ಪ್ಯಾಡ್ ಅದು ಇಲ್ಲಿ ನೋಡಿದ್ರೆ ಬರಡು ಭೂಮಿ ರೋಡ್ ಎಲ್ಲ ಫುಲ್ ಹಿಂಗೆ ಫುಲ್ ಕಾರಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಬಂದ್ವಿ ಯಾಕೆ ಹೇಳ್ತೀರಾ ಅಲ್ಲಿ ನೋಡ್ಬೋದು ವೈಟ್ ಕಲರ್ ಕಾರು ಬ್ರೌನ್ ಕಲರ್ ಕಾರ್ ಆಗ್ತಾ ಇದೆ ಹಿಂಗಾದ್ರೆ ಕಷ್ಟ ಸೇವೆನೇ ಅಲ್ಲಿದೆ ಬರುತ್ತೆ ಅಲ್ಲಿ ಹೋಗಿದ ತಕ್ಷಣ ತೋರಿಸ್ತೀರಿ ಫುಲ್ ಅಲ್ಲಿ ಯಾವ್ದಾದ್ರು ಏನಾದರೂ ಇದು ಯಾರು ಸಿಕ್ಕಿದ್ರೆ ಕಾಂಚನ ಥರ ಯಾರಾದರೂ ಅರುಂಧತಿ ಬೊಮ್ಮಾಲಿ ಏಮಿ ಹೌದಾ ಗೈಸ್ ಬಂತು ದರ್ಗಾ ನೀವು ನೋಡ್ಬೋದು ಫುಲ್ ಫೇಮಸ್ ಇದು AR ರೆಹಮಾನ್ ದರ್ಗಾ ಅಂತ ಹೇಳ್ತಾರಂತೆ ಅಂತ ನಮಗೆ ಬಾಬಾ ಹೇಳಿದ್ರು ಅದನ್ನ ನಾವು ನಿಮಗೆ ಹೇಳಿದ್ವಿ ಏನು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅವಾಗೆ ನಾವು ಮಾತಾಡೋದೆಲ್ಲ ಉರ್ದು ಭಾಷೆ ತಮಾಷೆಗಾಗಿ ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ ಆಯಿತಾ ಅದೊಂದು ಜೋಕಾಗೆ ತೊಗೊಳ್ಳಿ ಯಾವುದೂ ಸೀರಿಯಸ್ ಇಲ್ಲ ಇಟ್ ವಾಸ್ ಜಸ್ಟ್ ಎ ಫನ್ ಆಯಿತಾ ಆ ಪಾರ್ಟ್ ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಯಾವುದು ಉದ್ದೇಶಪೂರ್ವಕವಾಗಿ ಹಾಗೂ ಬೇಕಂತ ಮಾಡಿದ್ದಲ್ಲ ಒಂದು ತಮಾಷೆಗೆ ದಯವಿಟ್ಟು ತಮಾಷೆ ಅಂತಲೇ ತೊಗೊಳ್ಳಿ ಅದು ಬಿಟ್ಟು ನೆಕ್ಸ್ಟ್ ಇಲ್ಲಿ ಹೋಗಿ ಕೀ ಕಟ್ತಾಯಿದ್ದೀರಿ ಯಾಕಪ್ಪ ಅಂತಂದರೆ ಅದೊಂದು ನಂಬಿಕೆ ಸೊ ಅಲ್ಲೋಗಿ ನಮ್ಗೆ ಏನು ಬೇಕೋ ಅದನ್ನು ಬೇಡ್ಕೊಂಡು ಕೀ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ನಾವು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಸೊ ಪ್ರತಿ ಸತಿ ನಾನು ಹೇಳೋದು ಒಂದೇ ಎಲ್ರಿಗೂ ಒಳ್ಳೆಯದಾಗಲಿ ನಿಮಗೂ ಆಗಲಿ ನಮಗೂ ಆಗಲಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಸುಖವಾಗಿರ್ಬೇಕು ಅಷ್ಟೇ ಹಳೆ ಜಿಪ್ಪು వచ్చిందే కాళాస్తి వచ్చిందే నేమ్ చూసకపోస్తాను ಗೈಸ್ ನಾವಿವಾಗ ಕಾಳಹಸ್ತಿ ಹತ್ರ ಇರೋ ದೇವಸ್ಥಾನ ಹತ್ರ ಇರೋ ಶ್ರೀ ಮಧು ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬಂದಿದ್ದೇವೆ. ಇಲ್ಲಿ ಸ್ಪೆಷಾಲಿಟಿ ಏನು ಅಂತಂದ್ರೆ ಕೋವಾ ವಿತ್ ಐಸ್ ಕ್ರೀಮ್. ಕೋವಾ ಹೆಂಗಿರುತ್ತೆ ಅಂತಂದ್ರೆ ನೋಡಿ, ಬಿಸಿ ಕೋವಾ ವಿತ್ ಐಸ್ ಕ್ರೀಮ್. ಹೆಂಗ್ ತಿನ್ಬೇಕು ಅಂತಂದ್ರೆ ಐಸ್ ಕ್ರೀಮು ಕೋವಾ ಭಾರಿ ಟೇಸ್ಟ್ ಇದೆ ಬ್ರೋ,
ಬಿಸಿ ಬಿಸಿ ಕೋವಾವು ಅದ್ರ ಜೊತೆ ಇರೋ ಐಸ್ ಕ್ರೀಮ್ಗೂ ಭರ್ಜರಿ ಆಗಿದೆ. ಬಾರಿಸ್ತಾ ಇದ್ರೆ ಬಾರಿಸ್ತಾನೆ ಇರ್ಬೋದು. ಬನ್ನಿ ಇನ್ನೊಂದು ಹೇಳೋಣ. ಸೊ ಗೈಸ್, ಇದೇ ನೋಡಿ ಮಧು ಮಿಲ್ಕ್ ಪ್ರಾಡಕ್ಟ್ಸ್ ಅಂಗಡಿ. ಇದು ಬಂದ್ಬಿಟ್ಟು ಕಲ್ಯಾಣ ಮಂಟಪಂ ರೋಡು, ಇದೇ ರೋಡಲ್ಲಿರೋದು. ನಿಮಗೆ ಬಂದ್ಬಿಟ್ಟು ಇದು ಶ್ರೀ ಲಕ್ಷ್ಮಿ ಬೇಕರ್ಸ್ ಅಂಡ್ ಸ್ವೀಟ್ಸ್ ಎದುರುಗಡೆ ಇರುತ್ತೆ. ಸಕ್ಕತ್ತಾಗಿದೆ ಗೈಸ್, ಬಂದು ತಿನ್ಕೊಂಡು ಹೋಗಿ. ಗೈಸ್, ಕಾರ್ನ 1 ಕಿಲೋಮೀಟ್ರ್ ದೂರ ಹಾಕಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದೀವಿ. ನೋಡ್ಬೋದು ಇಲ್ಲಿ ಮುಂದೆಗಡೆ ಮಂಜು ಇದ್ದಾನೆ, ಅದ್ರ ಮುಂದೆ ನಿಕ್ಕಿ ಬಾಬಾ ಮತ್ತೆ ನವೀನ ಇದ್ದಾರೆ, ಅಕ್ಕ. ಬಟ್ ಅವ್ರು ಕಾಣಿಸ್ತಿಲ್ಲ, ಯಾಕಂದ್ರೆ ಕುಳ್ಳುಕಿದ್ದಾರೆ, ನಾವೆಲ್ಲ ಹೈಟಾಗಿದ್ದೀವಿ. ಇವನ ಹೈಟು ಇಷ್ಟು, ನಾನು ಹೈಟಾಗಿ ನೋಡಿ. ಫುಲ್ ಇಲ್ಲೆಲ್ಲ ಹೋಟ್ಲಿದೆ ಭಾರಿ. ನೋಡಿದ್ರ ಇಲ್ಲಿ ಗೋಪುರ, ಓಂ ನಮಃ ಶಿವಾಯ. ಇದು ಕಾಳಹಸ್ತಿ ಆಯಿತಾ. ಯಾರೂ ತೋರಿಸಿರಲ್ಲ, ನಾವೇ ತೋರಿಸ್ತಾರೆ, ಎಕ್ಸ್ಕ್ಲೂಸಿವ್ ಕಂಟೆಂಟ್. ಶಿವಶಂಕರ ಪಾರ್ವತಿ. ನೋಡಿದ್ರಲ್ಲ, ಇದು ಈ ಒಂದು ದೇವಸ್ಥಾನದ ವ್ಲಾಗ್ ಆಗಿತ್ತು. ದೇವರ ಗರ್ಭಗುಡಿ ಅಲ್ಲೆಲ್ಲ ತೋರ್ಸೋಕ್ಕಾಗಲ್ಲ, ಕೆಲವೊಂದು ದೇವ್ರು ತೋರಿಸ್ಬೋದಾಗಿತ್ತು. ಆದರೆ ಕಾಳಹಸ್ತಿದಂತೂ ಬಿಡೋದೆಲ್ಲ, ಲೇಟ್ರಲ್ಲಿ ಫೋನ್ ಆಚೆ ಇಟ್ಟು ಹೋಗ್ಬೇಕು. ಹಾಗೂ ತಿರುಪತಿಲೂ ಅಷ್ಟೇ, ಅದೆಲ್ಲ ತೆಗಿಯೋಕ್ಕೂ ಆಗಿರಲಿಲ್ಲ. ಸೊ ಪರವಾಗಿಲ್ಲ, ಆದರೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಆಚೆಯಿಂದ ತೋರಿಸಿದ್ದೀನಿ. ಮತ್ತು ಈ ವರ್ಷದ ಕೊನೆಯ ವೀಡಿಯೋ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಹೋದ್ಸತಿ ಒಂದು ವೀಡಿಯೋ ಮಾಡ್ಬೇಕಾದ್ರೆ ಹೇಳಿದೆ ಪ್ರತಿ ವಾರ ವೀಡಿಯೋ ಹಾಕ್ತೀನಿ ಅಂತ, ಆದರೆ ಹಾಕೋಕ್ಕಾಗಿಲ್ಲ. ನನಗೂ ಬೇಜಾರಿದೆ, ಯಾಕಂದರೆ ವ್ಯೂಸ್ ಬರ್ತಾಯಿರಲಿಲ್ಲ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾಯಿಲ್ಲ, ಅದೊಂದು ಬೇಜಾರಿತ್ತು. ಅದು ತೊಂದರೆ ಇಲ್ಲ. ಆದರೆ 2026 ಮಾತ್ರ ಬ್ಯಾಂಗ್ ಆನ್ ಆಗಿರುತ್ತೆ. ಪ್ರತಿ ವಾರ ವೀಡಿಯೋ ಹಾಕ್ತೀನಿ, ಪ್ರಾಮಿಸ್. ಇದಂತೂ ಫೇಕ್ ಪ್ರಾಮಿಸ್ ಅಲ್ಲ. ಸೊ ನೋಡ್ತಾ ಇರಿ, ನಗಿಸ್ತಾ ಇರ್ತೀರಿ, ಖುಷಿಯಾಗಿರಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.